ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ಬರೆದ ನನ್ನದೇ ಕತೆಗಳನ್ನು ನನ್ನದೇ ಧ್ವನಿಯಲ್ಲಿ ವಾಚಿಸುತ್ತಿದ್ದೇನೆ. ನಿಮ್ಮ ಪ್ರೋತ್ಸಾಹದ ಅತ್ಯಗತ್ಯವಿದೆ. ಹಿತವಾದ ಸಿಹಿಜ್ವಾಲೆ ಕತೆಯ ಮುಂದುವರೆದ ಭಾಗವಿದು. ಹೆಂಡತಿ ಮಾತಾಡಿದ್ದು ಸಾಕು, ನಡಿ ಒಳಗೆ ಎಂದು ಗಡುಸಾಗಿ ನುಡಿದ ಶೌರ್ಯ ಅವಳ ಕೈ ಹಿಡಿದು ಮನೆಯೊಳಗೆ ಬಂದ ಕೂಡಲೇ, ನೋಡೆ ಹೆಂಡತಿ, ಅವರು ವಯಸ್ಸಾದವರು, ಏನು ಬೇಕಾದರೂ ಮಾತಾಡ್ಕೊಳ್ಳಿ. ನೀನು ಇಷ್ಟು ಕಟುವಾಗೆಲ್ಲ ಮಾತನಾಡಬೇಡ. ನನ್ನ ತಾಯಿಯ ಅಪ್ಪ ಅವರು. ನನ್ನ ಅಮ್ಮ ತೀರಿ ಹೋದಾಗ ನನ್ನನ್ನು ಆದರಿಸಿದ್ದೇ ಅವರು. ಅವರ ಮನಸ್ಸಿಗೆ ನಿನ್ನಿಂದ ನೋವಾದರೆ ನಿನ್ನ ಮನೆಯವರಿಗೆ ನನ್ನಿಂದ ನೋವಾಗುತ್ತದೆ ಎನ್ನುವುದನ್ನು ಮರಿಬೇಡ. ಈ ಶೌರ್ಯ ಹೇಳಿದ್ದನ್ನೇ ಮಾಡುವವನು ಎಂದು ಕಟುವಾಗಿ ಎಚ್ಚರಿಕೆ ಕೊಡುತ್ತಾನೆ. ಮುಂದೆ ಅವನ ಎಚ್ಚರಿಕೆಗೆ ಮತ್ತಷ್ಟು ಕೆರಳಿದ ಐಕ್ಯ, ಏನು ಸುಮ್ಮನೆ ಇರಬೇಕಾ? ನಿಮ್ಮ ತಾತ ಏನೆಲ್ಲ ಮಾತಾಡಿದ್ರು ಅಂತ ನೀನು ಕೇಳಿದೆ ತಾನೇ? ಅವರು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ನಾನು ನಿಮಗೆ ಕೈ ಕೊಟ್ಟು ಓಡಿ ಹೋಗ್ತೀನಿ ಅಂತ ನನ್ನನ್ನೇ ಜಡ್ಜ್ ಮಾಡಿದ್ರು, ನಾನು ಸುಮ್ಮನೆ ಇರಬೇಕಾ? ಅದೆಲ್ಲ ನನ್ನಿಂದ ಆಗಲ್ಲ. ನಾನು ಏನು ಬೇಕಾದರೂ ಸಹಿಸುತ್ತೀನಿ ಶೌರ್ಯ, ಬಟ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದರೆ ನಾನು ಸುಮ್ಮನೆ ಇರಲ್ಲ. ಇಲ್ಲ, ನನ್ನನ್ನು ಬೆಂಗಳೂರಿಗೆ ಕಳುಹಿಸಿಬಿಡು, ನಾನು ಹೋಗ್ತೀನಿ ಎಂದು ಮುಖದಪ್ಪ ಮಾಡುತ್ತಾಳೆ. ನೋಡೆ ಹೆಂಡತಿ, ನಾನು ಅವರ ಇಷ್ಟಕ್ಕೆ ವಿರುದ್ಧವಾಗಿ ನಿನ್ನನ್ನು ಮದುವೆ ಆದೆ ಎನ್ನುವ ಕೋಪವಿದೆ ಅವರಿಗೆ. ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇದ್ದಾರೆ ಹೊರತು ನನ್ನ ತಾತ ಮನಸ್ಸಿನಿಂದ ಕೆಟ್ಟವರಲ್ಲ ಹೆಂಡತಿ. ಹಳ್ಳಿ ಹುಡುಗಿಯರಿಗಿಂತ ಸಿಟಿ ಹುಡುಗಿಯರು ನಯ ನಾಜೂಕು ಜಾಸ್ತಿ, ಅಂದ ಚಂದ ಅಂತ ವಯ್ಯಾರ ಮಾಡ್ತಾರೆ ಎನ್ನುವುದನ್ನು ನನ್ನ ತಾತ ಈ ರೀತಿ ಹೇಳಿದ್ದು ಅಷ್ಟೇ. ನೀನು ತಿಳಿದಂತೆ ತಪ್ಪಾಗೇನು ಹೇಳಿಲ್ಲ. ವಯಸ್ಸಾದವರು ಒಂದೆರಡು ಮಾತುಗಳನ್ನಾಡಿದಾಗ ನಾವೇ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಅವರು ಇನ್ಮುಂದೆ ನಿನ್ನ ಬಗ್ಗೆ ತಪ್ಪಾಗಿ ಮಾತನಾಡದಂತೆ ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ. ಹಾಗೂ ಅವರು ಒಂದೊಂದು ಕೊಂಕು ನುಡಿಗಳನ್ನಾಡಿದರೂ ನೀನೇ ಸುಮ್ಮನಾಗಿ ಬಿಡು, ಗೊತ್ತಾಯ್ತಾ? ನನ್ನ ಮಾತನ್ನು ಕೇಳದೆ ಹೋದರೆ ಖಂಡಿತವಾಗಿಯೂ ನಿನ್ನ ಕುಟುಂಬಕ್ಕೆ ತೊಂದರೆ ಕೊಡ್ತೀನಿ ನಾನು. ಸ್ಯಾಂಪಲ್ ಬೇಕು ಅಂದರೆ ಈಗಲೇ ಕಾರ್ತಿಕ್ಗೆ ಫೋನ್ ಮಾಡಿ ನಿನ್ನ ಅಕ್ಕನನ್ನು ಮನೆಯಿಂದ ಒದ್ದು ಓಡಿಸು ಅಂತ ಹೇಳಬೇಕಾ? ಎನ್ನುವ ಶೌರ್ಯನ ಮಾತಿನಲ್ಲಿ ಇದ್ದದ್ದು ಶುದ್ಧ ಒರಟುತನ ಮತ್ತು ಕ್ರೌರ್ಯವೇ. ನನ್ನ ಮನೆಯವರ ತಂಟೆಗೆ ಹೋದರೆ ನಾನು ಸುಮ್ಮನಿರಲ್ಲ ಶೌರ್ಯ ಎಂದು ಐಕ್ಯ ಕೂಡ ಎಚ್ಚರಿಕೆ ಕೊಡುತ್ತಾಳೆ. ಒಟ್ಟಿನಲ್ಲಿ ಹಳ್ಳಿ ಮನೆಗೆ ಕಾಲಿಟ್ಟ ಮರುಕ್ಷಣವೇ ರೌಡಿ ಹೆಂಡತಿ ಮತ್ತು ಕೇಡಿಗಂಡನ ನಡುವೆ ಮಾತಿನ ಯುದ್ಧವೇ ಶುರುವಾಗಿ ಹೋಗಿತ್ತು. ಅಷ್ಟರಲ್ಲಿ ಅವರ ಹಿಂದೆಯೇ ಬಂದ ಮನೆಯವರು, ನೀವ್ಯಾಕೆ ಅವರ ಮಾತಿಗೆ ತಲೆಕೆಡಿಸಿಕೊಂಡು ಈ ರೀತಿ ಮುಖಮುನಿಸು ಮಾಡ್ಕೋತಾ ಇದ್ದೀರಾ? ವಯಸ್ಸಾದವರು ಹೀಗೆ ಏನೇನೋ ಹೇಳ್ತಾರೆ, ಅದಕ್ಕೆಲ್ಲ ನೀವು ತಲೆಕೆಡಿಸಿಕೊಳ್ಳೋದು ಬೇಡ. ನಡೀರಿ ಒಳಗೆ, ಮೊದಲು ಬಟ್ಟೆ ಬದಲಾಯಿಸಿ ಕೈಕಾಲು ಮುಖ ತೊಳೆದುಕೊಂಡು ಬನ್ನಿ, ಊಟ ಮಾಡುವಿರಂತೆ. ಆದಿ, ನಿನ್ನ ಹೆಂಡತಿಯನ್ನು ರೂಮಿಗೆ ಕರ್ಕೊಂಡು ಹೋಗಪ್ಪ ಎನ್ನುವ ದೊಡ್ಡತ್ತೆ ತಮ್ಮ ಮಗನನ್ನು ಕರೆದು ಅವರಿಬ್ಬರ ಲಗೇಜನ್ನು ರೂಮಿನಲ್ಲಿ ಇಡಲು ಹೇಳಿದಾಗ, ಮುಖ ಮುನಿಸಲ ಏನಿಲ್ಲ ಅತ್ತೆ, ಅದು ನನ್ನ ಹೆಂಡತಿ ಕಾಲಿಗೆ ಪೆಟ್ಟು ಬಿದ್ದಿದೆ. ಇಲ್ಲಿ ನಿಮ್ಮೆಲ್ಲರ ಎದುರು ನಾನು ಅವಳನ್ನು ಎತ್ತಿಕೊಂಡು ಓಡಾಡಿದರೆ ನಾಚಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ಲು ಅಷ್ಟೇ. ನಾನು ನನ್ನ ಹೆಂಡತಿಯನ್ನು ಈ ರೀತಿ ಎತ್ತಿಕೊಂಡ್ರೆ ನಿಮಗೇನಾದರೂ ಸಮಸ್ಯೆಯಾ ಎನ್ನುತ್ತಲೇ ತನ್ನ ಹೆಂಡತಿಯನ್ನು ತೋಳಿಗೆ ತೆಗೆದುಕೊಂಡ ಶೌರ್ಯ ಹೇಗೆ ಎನ್ನುವಂತೆ ತನ್ನ ತಾತನ ಕಡೆ ನೋಡಿದರೆ, ಸಾಕು ಕಂಡಿದ್ದೀನಿ ಹೋಗ್ಲಾ ಸೂರ, ನಿನ್ನ ವಯಸ್ಸಿನಾಗೆ ನಾನು ಆಡದೇ ಇರೋ ಆಟ ಏನಲ್ಲಕ್ಕಂತೆ. ನಿಮ್ಮ ಅಜ್ಜಿ ತಾವ ಕೇಳಿ ನೋಡು, ನಾನು ಅವಳನ್ನ ಮನೆಯಿಂದ ಹೊಲದ ತನಕ ಹಿಂಗೆ ಹೊತ್ಕೊಂಡೇ ಓಡಾಡ್ತಾ ಇದ್ದೆ ಕಣ್ಲಾ. ನಾನು ಆಗ ಮಾಡಿಬಿಟ್ಟಿದ್ನ ನೀನು ಈಗ ಮಾಡ್ತಾ ಇದೆಯಾಕಂತೆ ಎಂದು ತಮ್ಮ ಗಿರಿಜಾ ಮೀಸೆಯನ್ನು ಸವರುತ್ತಾರೆ ತಾತ. ಮಾಡಿರ್ತೀಯ ಬಿಡು ನೀನು ಅಂಥವನೇ ತಾತ. ಬರೀ ನಮ್ಮ ಅಜ್ಜಿಯನ್ನು ಮಾತ್ರವೇನಾ, ಅಥವಾ ಹೀಗೆ ಸೈಡಲ್ಲಿ ಸಣ್ಣ ಪುಟ್ಟ ಬ್ರಾಂಚ್ ಆಫೀಸ್ಗಳು ಇತ್ತಲ್ಲ, ಅದರ ಬಗ್ಗೆಯೂ ಹೇಳು. ಎಷ್ಟೋ ಸಲ ನೀನು ನನ್ನನ್ನು ಸಂತೆಗೆ ಕರೆದುಕೊಂಡು ಹೋಗಿ ಐಸ್ ಕ್ಯಾಂಡಿ ತೆಗೆದುಕೊಟ್ಟು ದೂರದಲ್ಲಿ ಕೂರಿಸಿ ನೀನು ಆ ಹೇರ್ ಪಿನ್ ಹಣೆಬೊಟ್ಟು ಮಾರುವ ಹೆಂಗಸಿನ ಜೊತೆ ನಗುತ್ತಾ ಮಾತನಾಡ್ತಾ ಇದ್ದಿದ್ದು, ಅವಳ ಭುಜ ಸವರಿ ಸಮಯ ಕಳೆಯುತ್ತಿದ್ದಿದ್ದು ನನಗೆ ಈಗಲೂ ನೆನಪಿದೆ. ಆದರೂ ನಿನ್ನ ಸಂಸಾರ ಒಡೆಯದೇ ಇರಲಿ ಅಂತ ಅಜ್ಜಿ ಹತ್ರ ಹೇಳಿರಲಿಲ್ಲ ಅಷ್ಟೇ ಎಂದು ಕಣ್ಣು ಹೊಡೆದ ಶೌರ್ಯ ತನ್ನ ಹೆಂಡತಿಯನ್ನು ಕರೆದುಕೊಂಡು ರೂಮಿನತ್ತ ಹೋದರೆ, ಪೆಚ್ಚಾದ ತಾತ, ಅಯ್ಯೋ ಇಲ್ಲ ಕಣ್ಲೆ ರಾಜಿ, ನೀನು ಇವನ ಮಾತನ್ನೆಲ್ಲ ನಂಬಬೇಡ. ನೀನು ಯಾಕೆ ನನ್ನ ಈ ರೀತಿ ನೋಡ್ತಾ ಇದ್ದೀಯಮ್ಮಿ? ನಾನು ಹಾಗೆಲ್ಲ ಮಾಡ್ತೀನಾ ಎಂದರೆ, ನೀವು ಅಂಥವ್ರೇಕಂತೆ ಹೋಗಿ, ನನ್ನ ಆದಿ ಯಾವತ್ತೂ ಸುಳ್ಳು ಹೇಳೋಕ್ಕಿಲ್ಲ ಎನ್ನುತ್ತಾ ಅಜ್ಜಿ ತಾತನಿಗೆ ಜೋರು ಮಾಡುತ್ತಾರೆ. ಆಗ ತಾತ, ಆದಿ ಬಾರ್ಲ ಹೊರಿಕೆ, ನನ್ನ ಹೆಂಡತಿ ತಾವ ಸುಳ್ಳೆ ಹೇಳಿ ತಂದಿಟ್ಟು ತಮಾಷೆ ನೋಡ್ತಾ ಇದ್ದೀಯಾ ಎಂದು ಕಿರುಚುವಾಗ ಐಕ್ಯಳ ಮುಖ ನೋಡುತ್ತಾ ಸುಮ್ಮನೆ ನಗುತ್ತಾನೆ ಶೌರ್ಯ. ಎಂಡೆ ಕೃಷ್ಣ ಭಗವಾನೇ, ಕೇಳಿ ನೀನು ದೊಡ್ಡ ಫಿಟ್ಟಿಂಗ್ ಮಾಸ್ಟರ್ ಬಿಡು, ಪಾಪ ಅವರಿಬ್ಬರ ಮಧ್ಯೆ ತಂದಿಟ್ಟು ಬಿಟ್ಟೆ ಎನ್ನುತ್ತಲೇ ರೂಮಿನ ಕಡೆ ನೋಡಿದ ಐಕ್ಯಳ ಕಣ್ಗಳು ಮೊಟ್ಟೆಯ ಗಾತ್ರವಾಗಿ ಹೋಗಿತ್ತು. ಅಷ್ಟು ಸಣ್ಣ ರೂಮದು. ಗಂಡ ಹೆಂಡತಿ ಒಂದು ಮಗು ಮಲಗಲು ಮಾತ್ರವೇ ಸ್ಥಳವಿರುವುದು ಅಲ್ಲಿ. ಆ ರೂಮಲ್ಲಿ ಪುಟ್ಟ ಕಿಟಕಿಯೊಂದಿದೆ ಅಷ್ಟೇ, ಮಂಚವೇನಿಲ್ಲ. ಹೋ ಕೇಳಿ, ಇದೇನಿದು ಇಷ್ಟು ಚಿಕ್ಕ ರೂಮ್, ಇದರಲ್ಲಿ ನಾವಿಬ್ಬರೂ ಇರಬೇಕಾ ಎಂದು ಐಕ್ಯ ಪ್ರಶ್ನೆ ಮಾಡಿದರೆ,
ಸದ್ಯಕ್ಕೆ ನಾವಿಬ್ಬರೇ ಹೆಂಡತಿ, ನೆಕ್ಸ್ಟ್ ಸಲ ಬಂದಾಗ ನನ್ನ ಮಗಳು ಕೂಡ ಇರ್ತಾಳೆ ಬಿಡು ಎಂದು ನಗುತ್ತಾ ಅವಳನ್ನು ಇಳಿಸಿದ ಶೌರ್ಯ ಲಗೇಜ್ ಬ್ಯಾಗ್ನಿಂದ ಬಟ್ಟೆ ತೆಗೆದು ಅಲ್ಲಿಯೇ ಬದಲಾಯಿಸಲು ತಕ್ಷಣ ಅವನಿಗೆ ಬೆನ್ನು ಹಾಕಿದ ಐಕ್ಯ, ನಿನ್ನ ಮುಖ, ಇಲ್ಲಿ ನಮ್ಮಿಬ್ಬರಿಗೆ ಜಾಗವಿಲ್ಲ. ಅಂಥದ್ರಲ್ಲಿ ಮಗುವಿನ ಬಗ್ಗೆ ಬೇರೆ ಮಾತಾಡ್ತಾ ಇದೆಯಾ ಸೈಕೋ? ಆ ನಿನ್ನ ಮೂವಿ ಬಿಡುಗಡೆಯಾದ ಮೇಲೆ ನನಗೂ ನಿನ್ನಿಂದ ಬಿಡುಗಡೆ ಸಿಗುತ್ತೆ ಅನ್ನೋದನ್ನು ಮರಿಬೇಡ. ಅದು ಸರಿ, ನೀನು ಅಷ್ಟು ಲಕ್ಸುರಿಯಸ್ ಲೈಫ್ ಲೀಡ್ ಮಾಡೋನು, ಇಲ್ಲಿ ನಿನಗೆ ಅಡ್ಜಸ್ಟ್ ಆಗುತ್ತಾ? ಇಷ್ಟು ಚಿಕ್ಕ ರೂಮಲ್ಲಿ ಹೇಗೆ ಎನ್ನುತ್ತಿದ್ದರೆ ಅವಳ ಮಾತನ್ನು ಅರ್ಧಕ್ಕೆ ತಡೆದ ಶೌರ್ಯ, ಸಾಕು ಈ ಕಡೆ ತಿರುಗೆ ಹೆಂಡತಿ ಎನ್ನಲು ತಿರುಗಿದ ಹೆಣ್ಣಿನ ಕಣ್ಗಳು ಮತ್ತೆ ತಮ್ಮ ಗಾತ್ರವನ್ನು ಹೆಚ್ಚು ಮಾಡಿಕೊಂಡಿತ್ತು. ಯಾಕೆಂದರೆ ನೀಲಿ ಕಪ್ಪು ಮಿಶ್ರಣದ ಚೆಕ್ಸಿದ್ದ ಪಂಚೆ ಉಟ್ಟು ಕಪ್ಪು ಬಣ್ಣದ ಶರ್ಟ್ ಧರಿಸಿದ ಶೌರ್ಯ ಪಂಚೆಯನ್ನು ಮೇಲೆತ್ತಿ ಕಟ್ಟುತ್ತಾ ಶರ್ಟ್ನ ತೋಳನ್ನು ಮಡಚಿದ್ದಾನೆ. ಅವಳಿನ್ನೂ ಅವನನ್ನು ನೋಡುತ್ತಲೇ ಬಾಕಿಯಾದರೆ ಅವಳೆದುರು ಚಿಟಿಕೆ ಹೊಡೆದ ಶೌರ್ಯ, ನಿನ್ನ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡಬೇಕಾ ಹೆಂಡತಿ ಎಂದು ಕಣ್ಣು ಹೊಡೆದರೆ, ಅಪ್ಪ ಗುರುವೇ, ನೀನೇನು ಅನ್ನೋದೇ ನನಗೆ ಅರ್ಥವಾಗುತ್ತಿಲ್ಲ, ಆಚೆಗೆ ಹೋಗು ಎಂದು ಕೈ ಮುಗಿಯುತ್ತಾಳೆ ಐಕ್ಯ. ಅವಳು ಬಟ್ಟೆ ಬದಲಾಯಿಸಿ ಬಾಗಿಲು ತೆರೆದ ಕೂಡಲೇ ಮತ್ತೆ ಅವಳನ್ನು ತೋಳಿಗೆ ತೆಗೆದುಕೊಂಡವನು, ನಾನು ಫ್ರೆಶ್ ಆದೆ, ನೀನು ಕೂಡ ಫ್ರೆಶ್ ಆಗಿಬಿಡು, ಊಟ ಮಾಡೋಣ, ನನಗೆ ತುಂಬಾ ಹೊಟ್ಟೆ ಹಸಿವು ಎಂದಾಗ ಸೇಮ್ ಪಿಂಚ್ ಸೈಕೋ ಎನ್ನುತ್ತಾ ಶೌರ್ಯನ ಕೆನ್ನೆ ಹಿಂಡಿದ ಐಕ್ಯ ಮನದಲ್ಲೇ, ಐ ಥಿಂಕ್ ಈ ಕೇಡಿ ಈ ಡ್ರೆಸ್ನಲ್ಲೇ ಜಾಸ್ತಿ ಚಂದ ಕಾಣ್ತಾನೆ ಅನಿಸುತ್ತೆ ಎಂದು ನುಡಿಯುತ್ತಾ ಅವನನ್ನೇ ನೋಡಲು ಅವಳನ್ನು ಇಳಿಸಿದ ಶೌರ್ಯ ತಾನೇ ಹಂಡೆಯಿಂದ ಬಿಸಿ ನೀರನ್ನು ಬಕೆಟ್ಗೆ ಸುರುವಿ ಬೇಗ ಬೇಗ ಎಂದು ಅವಸರಿಸಲು ಐಕ್ಯ ಕೂಡ ಬೇಗ ಬೇಗ ಕೈಕಾಲು ಮುಖ ತೊಳೆಯುತ್ತಾಳೆ. ನೆಲದ ಮೇಲೆ ಎರಡೂ ಕಡೆ ಚಾಪೆ ಹಾಸಿ ಮನೆಯ 4 ಹೆಂಗಸರನ್ನು ಬಿಟ್ಟು ಉಳಿದವರೆಲ್ಲರೂ ಊಟಕ್ಕೆ ಕುಳಿತಿದ್ದರು. ಇವರನ್ನು ಕಂಡೊಡನೆ, ಬಂದ್ರಾ, ಬನ್ನಿ ಬನ್ನಿ, ಇವತ್ತು ನಮ್ಮ ಆದಿಯ ಫೇವ್ರೇಟ್ ಹಸಿ ಕಾಳು ಮತ್ತು ಸೊಪ್ಪು ಹಾಕಿ ಉಪ್ಸಾರು ಮಾಡಿದ್ದು ಎನ್ನುತ್ತಾರೆ ಅವನ ಅತ್ತೆಯಂದಿರು. ಅವರೆಲ್ಲರನ್ನು ಕಂಡು, ಯಪ್ಪ ಎಷ್ಟೊಂದು ಜನರಿದ್ದಾರೆ ಅಲ್ವಾ ಎಂದುಕೊಂಡೇ ಶೌರ್ಯನ ಸಹಾಯ ಪಡೆದು ನೆಲದ ಮೇಲೆ ಕುಳಿತ ಐಕ್ಯ ತನ್ನ ತಟ್ಟೆಗೆ ಬಿದ್ದ ಮುದ್ದೆ ಕಂಡು ಮುಖ ಕಿವುಚಿದ್ದಳು. ಅವಳಿಗೆ ಮೊದಲಿನಿಂದಲೂ ಮುದ್ದೆ ಅಂದರೆ ಒಂದು ರೀತಿಯ ಅಲರ್ಜಿ, ಹಾಗಾಗಿ ಮುದ್ದೆ ಬೇಡದಿತ್ತು ಎಂದುಕೊಂಡರೂ ಹೋದಲ್ಲಿ ಬಂದಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಎಂದುಕೊಂಡು ಬಾಯಿ ಬಿಟ್ಟು ಹೇಳದೆ ಸುಮ್ಮನಾಗುತ್ತಾಳೆ. ಹಾಗೆ ಸಾರಲ್ಲಿ ಅದ್ದಿ ಮುದ್ದೆಯನ್ನು ಬಾಯಿಗೆ ಹಾಕಿದ ಹೆಣ್ಣಿಗೆ ಸಾರಿನ ರುಚಿ ಹಿಡಿಸಲಿಲ್ಲ. ಶೌರ್ಯನ ಕಡೆ ನೋಡಿದರೆ ಅವನೋ ಬಾಯಿ ಚಪ್ಪರಿಸಿಕೊಂಡು ತಿನ್ನುತ್ತಾ ಅದಾಗಲೇ ಅರ್ಧ ಮುದ್ದೆ ಖಾಲಿ ಮಾಡಿದ್ದಾನೆ. ಇವಳಿಗೆ ಕೊಟ್ಟಿರುವುದೇ ಪುಟ್ಟ ಮುದ್ದೆ, ಆದರೂ ಹುಡುಗಿ ತಿಂದದ್ದು 4 ತುತ್ತು. ಆಗ ಅವಳ ಕಡೆ ನೋಡುವ ಶೌರ್ಯ, ಲೇ ಹೆಂಡತಿ, ಏನೇ ಆಯಿತು, ಬೇಗ ಬೇಗ ತಿನ್ನು, ಹೊಟ್ಟೆ ಹಸಿವು ಎಂದೆಯಲ್ಲ ಎಂದರೆ ಕೆಳತುಟಿಯನ್ನುಬ್ಬಿಸಿ, ಹೇ ಕೇಡಿ, ಇದೇನಿದು, ಮುದ್ದೆ ಜೊತೆ ಸೊಪ್ಪು ಬೇಯಿಸಿದ ನೀರು ಕೊಟ್ಟಿದ್ದಾರೆ, ಟೇಸ್ಟ್ ಅನ್ನೋದೇ ಇಲ್ಲ, ಹಾಗೆ ಸ್ವಲ್ಪವೂ ಖಾರ ಇಲ್ಲ, ನನಗೆ ಬೇರೆ ಸಾಂಬಾರು ಕೊಡೋಕ್ಕೆ ಹೇಳು, ಮತ್ತು ನನಗೆ ಮುದ್ದೆ ಬೇಡ, ಅನ್ನ ಬೇಕು, ನನಗೆ ಮುದ್ದೆ ಇಷ್ಟ ಇಲ್ಲ, ನಮ್ಮ ಮನೆಯಲ್ಲಿ ಮುದ್ದೆ ಮಾಡಿದರೂ ನಾನು ತಿನ್ನಲ್ಲ, ಹಲ್ಲಿಗೆ ಅಂಟುತ್ತೆ ಎಂದವಳಿಗೆ, ಮುದ್ದೆಯನ್ನು ಅಗಿದು ತಿಂದರೆ ಹಾಗೆ ಆಗೋದು ಹೆಂಡತಿ, ಅದನ್ನು ಸಾರೊಳಗೆ ಅದ್ದಿ ನುಂಗಬೇಕು, ಮತ್ತು ಖಾರ ಬೇಕಾದರೆ ಅಲ್ಲಿ ಸೈಡಲ್ಲಿರುವ ಹಸಿರು ಚಟ್ನಿಯನ್ನು ಮಿಕ್ಸ್ ಮಾಡ್ಕೊ ಹೆಂಡತಿ, ಇದೊಂದು ಹೊತ್ತು ಒಂದು ಅರ್ಧ ಮುದ್ದೆ ತಿಂದು ಬಿಡು ಸಾಕು, ರಾತ್ರಿಗೆ ನಿನಗೆ ಮುದ್ದೆ ಕೊಡಲ್ಲ ಎಂದ ಶೌರ್ಯ ತನಗೆ ಬಂದ ಕರೆ ಸ್ವೀಕರಿಸಿ ಮಾತನಾಡಿ ತಿರುಗುವ ಹೊತ್ತಿಗೆ ಅವನ ರೌಡಿ ಹೆಂಡತಿಯ ಮುಖವೆಲ್ಲ ಕೆಂಪಾಗಿ ಹೋಗಿದೆ, ಜೊತೆಗೆ ಹುಡುಗಿಯ ಕಣ್ಣಲ್ಲಿ ನೀರು ಬೇರೆ ತುಂಬಿದೆ. ತಕ್ಷಣ ತಟ್ಟೆಯ ಕಡೆ ನೋಡಿದವನು ಅಲ್ಲಿದ್ದ ಹಸಿರು ಮೆಣಸಿನ ಚಟ್ನಿ ಪೂರ್ತಿ ಖಾಲಿಯಾಗಿದ್ದನ್ನು ನೋಡಿಯೇ ಅರ್ಥೈಸಿಕೊಂಡು ಅವಳ ಅವಸ್ಥೆ ಕಂಡು ಮನಸಾರೆ ನಕ್ಕ ಶೌರ್ಯ, ಮಲಯಾಳಿ ಕುಟ್ಟಿ, ಖಾರ ಆಯ್ತಾ, ಚಟ್ನಿನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ತಾನೇ ಎಂದರೆ, ನಿನ್ನ ಮುಖ, ಹೋಗು ಸುಮ್ಮನೆ, ಮೊದಲೇ ಸರಿಯಾಗಿ ಹೇಳಬೇಕು ತಾನೇ, ನೀನು ಹೇಳಿದಂತೆ ಮಾಡಿದ್ದಕ್ಕೆ ನನಗೆ ಈ ಸ್ಥಿತಿ ಬಂತು, ಶೌರ್ಯ ತುಂಬ ಖಾರ ಆಗ್ತಾ ಇದೆ, ನನ್ನಿಂದ ತಿನ್ನೋಕೆ ಆಗಲ್ಲ ಎನ್ನುವ ಐಕ್ಯ ಮೂಗನ್ನು ಸೊರಸೊರ ಮಾಡಲು ಶೌರ್ಯ ಮಾತನಾಡುವ ಮುನ್ನವೇ, ಏನ್ಲಾದಿ ನಿನ್ನ ಹೆಂಡ್ರು ಮುದ್ದೆ ಮುರಿಯೋ ಚಂದವಸಿ ನೋಡ್ಲಾ, ಅದೇನದು ಒಳ್ಳೆ ಕೋಳಿ ಕೆತ್ಕಂಗೆ ಕೆತ್ಕವಳೆ, ಮತ್ತು ಇದ್ಯಾಕ್ಲಾ ನಿನ್ನ ಹೆಂಡ್ರು ಮುಖ ಎಲ್ಲ ಹಿಂಗಾಗದೆ, ಯಾಕೆ ಮುದ್ದೆ ಬೇಡವಂತ, ನಮ್ಮನೆಯಾಗೆ ಹಾಗೆಲ್ಲ ಊಟನ ಹಾಳು ಮಾಡೋ ಹಾಗಿಲ್ಲ, ಎಲ್ಲನೂ ಅವಳೇ ತಿನ್ನಬೇಕು ಅಂತ ಹೇಳಲಾ ಎನ್ನುತ್ತಾರೆ ತಾತ. ಮೊದಲೇ ಖಾರದಿಂದ ಕಂಗೆಟ್ಟಿದ್ದ ಐಕ್ಯ ಅದೇ ಬೇಸರದಿಂದ ಶೌರ್ಯನ ನೋಡಲು, ಅತ್ತೆ, ನನ್ನ ಹೆಂಡತಿಗೆ ಮುದ್ದೆ ಬೇಡ, ಅವಳಿಗೆ ಅನ್ನ ಕೊಡಿ, ಅವಳು ಬಿಟ್ಟ ಮುದ್ದೆ ವೇಸ್ಟ್ ಆಗಲ್ಲ, ನಾನೇ ತಿಂತೀನಿ ಎಂದ ಶೌರ್ಯ ತನ್ನ ಶರ್ಟ್ ಜೇಬಿನಿಂದ ಮೀಡಿಯಂ ಸೈಜ್ನ ಮಿಲ್ಕಿ ಬಾರ್ ತೆಗೆದು, ತಗೋ ಹೆಂಡತಿ ತಿನ್ನು ಎಂದರೆ, ಮೊದಲು ಚಾಕ್ಲೇಟ್ ಪಡೆದು ಒಂದೆರಡು ಬೈಟ್ ತಿಂದ ಐಕ್ಯ ತುಸು ನಿರಾಳವಾದ ಉಸಿರು ಬಿಡುತ್ತಾ, ನಾನೇ ಮುದ್ದೆ ತಿಂತೀನಿ ಎಂದು ಸಣ್ಣ ಧ್ವನಿಯಲ್ಲಿ ಹೇಳಲು
ಅವಳಿಗೆ ಅನ್ನ ತಂದ ಶೌರ್ಯನ ದೊಡ್ಡತ್ತೆ, ಬ್ಯಾಡ ಬುಡವ, ಮನೆಯಲ್ಲಿ ಹಸು ಕರು ಎಲ್ಲ ಐತೆ, ಈ ಮುದ್ದೆನ ಕಲ್ಗಚ್ಚಿಗೆ ಹಾಕಿದರೆ ಆಯಿತು ಎಂದರೂ ಒಪ್ಪದ ಶೌರ್ಯ, ಬೇಡ ಬಿಡಿಯತ್ತೆ, ನನ್ನ ಹೆಂಡತಿ ಜೊತೆ ಎಲ್ಲವನ್ನು ಹಂಚಿಕೊಳ್ಳುವ ನನಗೆ ಅವಳು ಬಿಟ್ಟ ಊಟ ತಿನ್ನುವುದು ಕಷ್ಟವಲ್ಲ ಎನ್ನುತ್ತಲೇ ಅವಳ ತಟ್ಟೆಯನ್ನು ತನ್ನತ್ತ ಇಟ್ಟುಕೊಂಡು ತನ್ನ ತಟ್ಟೆಗೆ ಅನ್ನ ಸಾಂಬಾರು ಹಾಕಿಸಿ ಸ್ವಲ್ಪ ಮೆಣಸಿನ ಚಟ್ನಿ ಸೇರಿಸಿ, ಈಗ ತಿಂದು ನೋಡು ಹೆಂಡತಿ ಎಂದಾಗ ತಿಂದ ಐಕ್ಯ ಚೆನ್ನಾಗಿದೆ ರೀ ಎನ್ನುತ್ತಾ ಹೊಟ್ಟೆ ತುಂಬ ಊಟ ಮಾಡುತ್ತಾಳೆ. ಬಳಿಕ ತಾತ ತಮ್ಮ ಗಂಡು ಮಕ್ಕಳನ್ನು ಕರೆದುಕೊಂಡು ಹೊಲಗದ್ದೆಯ ಕಡೆ ಹೋದರೆ ಶೌರ್ಯ ತನ್ನ ಮಾವನ ಮಕ್ಕಳ ಜೊತೆ ಹೋಗುತ್ತಾನೆ. ಐಕ್ಯ ಮನೆಯ ಹೆಂಗಸರಿಗೆ ತಮ್ಮಿಬ್ಬರ ಪ್ರೇಮ ಕತೆ ಅಲ್ಲಲ್ಲ, ಅವರೇ ಕಲ್ಪಿಸಿಕೊಂಡಿರುವ ಸುಳ್ಳು ಕಥೆಯನ್ನು ಹೇಳುತ್ತಾ ಅವರೊಂದಿಗೆ ಸಣ್ಣ ಪುಟ್ಟ ಮನೆ ಕೆಲಸ ಮಾಡುತ್ತಾ ಉಳಿಯುತ್ತಾಳೆ. ರಾತ್ರಿಯ ಊಟವಾದ ನಂತರ ಹೊರಗಡೆ ಹೋಗಿ 10 ಗಂಟೆಯ ಹೊತ್ತಿಗೆ ಮರಳಿದ ತಾತ, ಆದಿ ನೀನು ಹೆಂಡ್ರನ್ನ ಕರ್ಕೊಂಡು ಬಾರ್ಲಾ, ಮದ್ದು ತಂದಿವ್ನಿ, ಒಂದಕ್ಕಿಂತ ತಿಕ್ಕಿ ನೆಟ್ಟಿಗೆ ತೆಗೆದ್ರೆ ಹೊತ್ತಾರೆ ಹೊತ್ತಿಗೆ ಸರಿ ಹೋಯ್ತಾಳೆ ಎಂದರೆ ಶೌರ್ಯನತ್ತ ಪ್ರಶ್ನಾರ್ಥಕವಾಗಿ ನೋಡುವ ಹೆಣ್ಣಿಗೆ, ನನ್ನ ತಾತ ಈ ರೀತಿ ನಾಟಿ ವೈದ್ಯ ಮಾಡ್ತಾರೆ ಹೆಂಡತಿ, ನಿನ್ನ ಕಾಲು ಊದಿದೆ ಎಂದು ನಾನೇ ಹೇಳಿದ್ದೇನೆ, ಹಾಗಾಗಿ ಅವರೇ ಔಷಧಿ ಹಚ್ಚಿ ಸರಿ ಮಾಡ್ತಾರೆ ಬಾ ಎನ್ನುತ್ತಾ ಅವಳನ್ನು ಎತ್ತಿಕೊಂಡು ಹೋದವನು ತನ್ನ ತಾತನ ಮುಂದೆ ಕೂರಿಸುತ್ತಾನೆ ಶೌರ್ಯ. ಮುದ್ದೆ ತಾತ ಅವಳ ಕಾಲನ್ನು ಮುಟ್ಟಿದ ಕೂಡಲೇ ಕಾಲನ್ನು ಹಿಂತೆಗೆದುಕೊಳ್ಳುವ ಐಕ್ಯ, ಬೇಡ ತಾತ, ನೀವು ಮದ್ದು ಕೊಡಿ, ನಾನೇ ಔಷಧಿ ಹಚ್ಚಿಕೊಳ್ತೀನಿ, ನೀವು ಹಿರಿಯರು, ನನ್ನ ಕಾಲನ್ನು ಮುಟ್ಟಬೇಡಿ ಎನ್ನಲು, ಅಯ್ಯೋ ಅದೆಲ್ಲ ಏನೂ ಆಗಲ್ಲಕ್ಕಂತೆ, ನೀನು ಕಾಲು ಕೊಡವಾ, ಔಷಧಿ ಹಚ್ಚುತ್ತೀವಿ ತಾನೇ, ಈಗ ದೊಡ್ಡವರು ಚಿಕ್ಕವರು ಅನ್ನೋದೆಲ್ಲ ನೋಡಬಾರ್ದು ಎನ್ನುತ್ತಲೇ ಅವಳ ಕಾಲನ್ನು ಮುಟ್ಟುವ ತಾತ ನಿಧಾನವಾಗಿ ಔಷಧಿಯನ್ನು ಹಚ್ಚುತ್ತಾ ಅವಳ ಊದಿದ್ದ ಕಾಲನ್ನು ಮೃದುವಾಗಿ ಅದುಮಿದ ಕೂಡಲೇ ನೋವಿನಿಂದ ಕಿರುಚುತ್ತಾಳೆ ಐಕ್ಯ. ಅವಳ ಸುತ್ತ ಸೇರುವ ಮನೆಯವರು, ಏನಾಗಲ್ಲ ಮಗಳೇ, ಸ್ವಲ್ಪ ಹೊತ್ತು ನೋವನ್ನು ಸಹಿಸಿಕೊಂಡು ಬಿಡು, ಬೇಗ ವಾಸಿಯಾಗುತ್ತೆ, ನಾಳೆ ಹೊತ್ತಿಗೆ ನೀನು ಆರಾಮಾಗಿ ನಡೆದಾಡಬಹುದು ಎಂದೆಲ್ಲ ಸಮಾಧಾನ ಮಾಡ್ತಾ ಇದ್ರೆ ಅಡ್ಡಡ್ಡ ತಲೆಯಾಡಿಸುತ್ತಿದ್ದ ಐಕ್ಯ ಅದಾಗಲೇ ಅಳುತ್ತಿದ್ದಾಳೆ. ಜೊತೆಗೆ ತನ್ನ ಪಕ್ಕವೇ ಇದ್ದ ಶೌರ್ಯನ ಕೈಯನ್ನು ಹಿಡಿಯುತ್ತಾ, ಶೌರ್ಯ ಇದೆಲ್ಲ ಬೇಡ, ನನಗೆ ತುಂಬಾ ನೋವಾಗ್ತಾ ಇದೆ, ನಾನು ಟ್ಯಾಬ್ಲೆಟ್ ತೆಗೆದುಕೊಳ್ತೀನಿ, ಪ್ಲೀಸ್ ಇದೆಲ್ಲ ಬೇಡ ಎಂದು ಅಳುವಾಗ ಅವಳ ಮೊಗವನ್ನು ತನ್ನೆದೆಗೂಡಿನೊಳಗೆ ಹುದುಗಿಸಿಕೊಳ್ಳುವ ಶೌರ್ಯ, ನೀನು ಆ ಕಡೆ ನೋಡಬೇಡ ಹೆಂಡತಿ, ನೋಡಿದ್ದಷ್ಟು ನೋವು ಜಾಸ್ತಿ ಆಗುತ್ತೆ, ನೀನು ಈ ಕಡೆ ತಿರುಗಿಬಿಡು ಎಂದು ತಾತನ ಕಡೆ ತಿರುಗಿ ಔಷಧಿ ಹಚ್ಚು ಎನ್ನುವ ಸನ್ನೆ ಮಾಡುತ್ತಾನೆ. ಐಕ್ಯ ಅಳುತ್ತಲೇ ಇದ್ದಳು. ಮನೆಯವರ ಜೊತೆಗೆ ಶೌರ್ಯ ಕೂಡ ಸಮಾಧಾನ ಮಾಡುತ್ತಲೇ ಇದ್ದ. ಅಯ್ಯೋ ಇದ್ಯಾಕವ ಹಿಂಗಾಡಿಯೇ, ಇಷ್ಟು ದೊಡ್ಡ ಹುಡುಗಿಯಾಗಿ ಮದುವೆ ಆಗಿರೋ ಹೆಂಗಸಾಗಿ ಇಷ್ಟು ಸಣ್ಣ ನೋವಿಗೆಲ್ಲ ನೀನು ಹಿಂಗೆ ಹತ್ರ ಅದೇನು ಚಂದ ಹೇಳು, ಈಗಲೇ ಹಿಂಗಾಡ್ತಾ ಇದ್ದೀಯಾ, ಇನ್ನು ಮುಂದೆ ಮಕ್ಕಳು ಮರಿ ಆಗುವಾಗ ಭೂಮಿ ಆಕಾಶನ ಒಂದು ಮಾಡಿ ಬಿಡ್ತೀಯೇನೋ, ಇದಕ್ಕೆ ಕಂಡ್ಲ ಆದಿ ನಾನು ಹೇಳಿದ್ದು, ಪ್ಯಾಟೆ ಹೆಣ್ಹೈಕ್ಳು ಅಂದರೆ ಫ್ಯಾಷನ್ ಮಾಡೋರು ಎಂದು ಅಣಕಿಸುತ್ತಲೇ ಅವಳ ಕಾಲಿಗೆ ಔಷಧಿ ಹಚ್ಚುತ್ತಾ ಊದಿದ್ದ ಭಾಗವನ್ನು ಮೆತ್ತಗೆ ಅದುಮುತ್ತಲೇ ಬೆರಳುಗಳನ್ನು ಸಣ್ಣದಾಗಿ ನೆಟಕೆ ತೆಗೆಯುತ್ತಿದ್ದ ತಾತ ಒಮ್ಮೆಲೆ ಅವಳ ಪಾದವನ್ನು ಲಟಕ್ ಎನಿಸಿದರೆ ಜೋರಾಗಿ ಕಿರುಚಿಬಿಡುತ್ತಾಳೆ ಐಕ್ಯ. ಅವಳ ಪ್ರಕಾರ ತಾತ ಅವಳ ಮುಂಗಾಲನ್ನು ಮುರಿದೇ ಹಾಕಿದ್ದಾರೆ. ಆದರೆ ತಾತನ ಪ್ರಕಾರ ಆ ಹುಡುಗಿಯ ಕಾಲು ಬೆಳಗ್ಗೆಯ ಹೊತ್ತಿಗೆ ಸರಿಯಾಗುತ್ತದೆ. ಎಷ್ಟೋ ಹೊತ್ತು ಕಳೆದರೂ ನೋವಿನಿಂದ ಹೊರಗೆ ಬಾರದ ಐಕ್ಯ ಇನ್ನು ಅಳುತ್ತಲೇ, ನಿಮ್ಮ ತಾತ ನನ್ನ ಕಾಲನ್ನೇ ಮುರಿದು ಹಾಕಿದ್ದಾರೆ ಅನಿಸುತ್ತೆ ಎಂದರೆ ಅವಳನ್ನು ತನ್ನ ಎದೆಗೂಡಿನಿಂದ ಸರಿಸುವ ಶೌರ್ಯ ಹತ್ತು ಕೆಂಪಾಗಿದ್ದ ಅವಳ ಮುಖವನ್ನೆಲ್ಲ ಒರೆಸಿ, ಪರವಾಗಿಲ್ಲ ಬಿಡೆ ಹೆಂಡತಿ, ನೀನು ಕುಂಟಿಯಾದರೂ ಕುರುಡಿಯಾದರೂ ನಾನೇ ಏನು ನಿನ್ನನ್ನು ಬಿಡಲ್ಲ, ಈ ಶೌರ್ಯನಿಗೆ ನೀನೇ ಫಿಕ್ಸ್ ಎಂದು ಕಣ್ಣು ಹೊಡೆಯುತ್ತಾ ಅವಳನ್ನು ಎತ್ತಿಕೊಂಡು ಮನೆಯ ಅಂಗಳದ ಜಗಲಿಯಲ್ಲಿ ಕೂರಿಸುತ್ತಾನೆ. ಬಳಿಕ ಮಕ್ಕಳಿಗಾಗಿ ತಂದಿದ್ದ ಸಿಹಿ ತಿಂಡಿ ಚಾಕ್ಲೇಟ್ ಎಲ್ಲ ತಂದು ಅವಳ ಎದುರು ಹಿಡಿದರೂ ಮುಖದಪ್ಪ ಮಾಡಿದ ಐಕ್ಯ ನನಗೆ ಬೇಡ ಎಂದರೂ ಅಳುವುದನ್ನು ಮಾತ್ರ ಬಿಡಲಿಲ್ಲ. ಮನೆಯವರೆಲ್ಲರೂ ನಿನ್ನ ನೋವು ಬೇಗ ವಾಸಿಯಾಗುತ್ತೆ ಮಗಳೇ, ಅಳಬೇಡ ಎಂದರೂ ಆ ಹುಡುಗಿಯ ಅಳು ಮಾತ್ರ ನಿಲ್ಲುತ್ತಿಲ್ಲ. ಕೊನೆಗೆ ತಾತ, ಇದ್ಯಾಕಮ್ಮಿ ಹಿಂಗಾಡ್ತಾ ಕುಂತಿದ್ದಿ, ಬರೀ ನಾಟಕವೇ ಆಡ್ತೀಯಕ್ಕಂತೆ, ನಾನು ಈ ಥರ ಎಷ್ಟು ಜನರ ಕಾಲಿಗೆ ಮದ್ದು ಕೊಟ್ಟಿಲ್ಲ, ಏನೋ ನೀನೇ ಹೊಸ ಪ್ಯಾಸನ್ ಮಾಡ್ತಾ ಇದ್ದೀಯಾ ಎಂದು ಗದರಿದ ಕೂಡಲೇ ಶೌರ್ಯನ ಕಡೆ ದುರುಗುಟ್ಟಿ ನೋಡುವ ಐಕ್ಯ, ನನಗೆ ನಿದ್ರೆ ಬರ್ತಾ ಇದೆ ಎನ್ನಲು, ಅಚ್ಚು ನಮ್ಮ ಮನೆಯಲ್ಲಿ ಮಂಚ ಬೆಡ್ಡು ಏನೂ ಇಲ್ಲ ಕಣವ, ಹತ್ತಿ ಹಾಸಿಗೆ ಹಾಸಿ ರೆಡಿ ಮಾಡ್ತೀನಿ, ಹೋಗಿ ಮಲಗುವಂತೆ ಇರು ಎಂದು ನಯವಾಗಿ ಮಾತನಾಡುತ್ತಾರೆ ಶೌರ್ಯನ ಅತ್ತೆಯಂದಿರು. ಅವರು ಹಾಸಿಗೆ ಹಾಸಿ ರೆಡಿ ಮಾಡುವ ಹೊತ್ತಿಗೆ ಶೌರ್ಯನ ಮಾವನ ಮಕ್ಕಳ ಮಡದಿಯರು ಅವಳಿಗೆ ಕೈ ನೀಡಿ ಎಬ್ಬಿಸಲು ಬರುವಾಗ, ಪರವಾಗಿಲ್ಲ ಬಿಡಿ, ನಾನೇ ಅವಳನ್ನು ಕರ್ಕೊಂಡು ಹೋಗ್ತೀನಿ ಎಂದರೂ ಶೌರ್ಯನ ಕಡೆಗೆ ನೋಡದ ಐಕ್ಯ ಆ ಹೆಣ್ಣು ಮಕ್ಕಳ ಕೈ ಹಿಡಿದೇ ರೂಮಿಗೆ ಹೋಗುತ್ತಾಳೆ. ಅವಳ ಹಿಂದೆಯೇ ಹೋಗುವ ಶೌರ್ಯ, ಲೇ ಹೆಂಡತಿ ಎಂದರೆ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದರೆ ಸರಿ ಸೈಕೋ,
ಬೇಕು ಬೇಕು ಅಂತ ಇಲ್ಲಿಗೆ ಕರ್ಕೊಂಡು ಬಂದು ನನ್ನ ಕಾಲನ್ನೇ ಮುರಿದು ಹಾಕಿದೆಯಲ್ವಾ? ಇದಕ್ಕೆ ನಿನ್ನನ್ನು ಸೈಕೋ ಅನ್ನೋದು. ನನ್ನ ಪಕ್ಕ ಮಲಗಬೇಡ ಎಂದು ಜೋರು ಮಾಡಿದರೂ ಅಳುತ್ತಲೇ ಕಣ್ಣು ಮುಚ್ಚುತ್ತಾಳೆ. ಎಷ್ಟೋ ಹೊತ್ತಿನ ನಂತರ ಮನೆಯವರ ಜೊತೆ ಮಾತೆಲ್ಲ ಮುಗಿಸಿ ತಮಗೆ ಕೊಟ್ಟಿದ್ದ ರೂಮಿಗೆ ಬಂದ ಶೌರ್ಯ ಹತ್ತು ಮಲಗಿದ್ದ ಐಕ್ಯಳ ಮುಖವನ್ನೇ ನೋಡುತ್ತಾ ಅವಳ ಪಕ್ಕವೇ ಮಲಗಿ ಇನ್ನೂ ಅವಳ ಕಣ್ಣಂಚಲ್ಲಿ ಇಣುಕುತ್ತಿದ್ದ ಕಂಬನಿಯನ್ನು ಮೃದುವಾಗಿ ಒರೆಸಿ ಅವಳ ಹಣೆಗೆ ನಯವಾಗಿ ಮುತ್ತಿಟ್ಟು ನಿಧಾನವಾಗಿ ಅವಳ ಕೈಯನ್ನು ಸುತ್ತಲೂ ಬಳಸಿಕೊಂಡು ಮಲಗುತ್ತಾನೆ. ಬೆಳಗ್ಗೆ ಐಕ್ಯ ನಿದ್ರೆಯಿಂದ ಏಳುವ ಹೊತ್ತಿಗೆ ಶೌರ್ಯನಿರಲಿಲ್ಲ. ಈ ಸೈಕೋ ಎಲ್ಲಿಗೆ ಹೋದ? ರಾತ್ರಿ ಇಲ್ಲೇ ಇದ್ದ ಅನಿಸುತ್ತೆ, ಅದಕ್ಕೆ ನನ್ನ ಪಕ್ಕದಲ್ಲಿ ದಿಂಬಿದೆ ಎನ್ನುತ್ತಾ ಎದ್ದು ಆಕಳಿಸಿದ ಹೆಣ್ಣಿಗೆ ಸುಂದರವಾದ ಮುಗುಳ್ನಗು ನೀಡುವ ಶೌರ್ಯನ ಅತ್ತೆಯ ಮಗನ ಮಡದಿ, ಗುಡ್ ಮಾರ್ನಿಂಗ್ ಅಚ್ಚು, ಬ್ರಷ್ ಮಾಡಿ ಕಾಫಿ ಕುಡಿತೀಯಾ ಅಥವಾ ಈಗಲೇ ಕೊಡ್ಲಾ ಎಂದಾಗ, ಬ್ರಷ್ ಮಾಡಿ ಕುಡಿತೀನಿ ಅಕ್ಕ ಎನ್ನುತ್ತಲೇ ಸರಾಗವಾಗಿ ಮೇಲೆದ್ದ ಐಕ್ಯ, ಅರೆ ನನ್ನ ಕಾಲು ನೋವು ಪೂರ್ತಿ ಕಮ್ಮಿಯಾಗಿದೆ ಅನಿಸುತ್ತೆ ಎಂದು ಆಶ್ಚರ್ಯ ತೋರಲು, ನಮ್ಮ ತಾತನ ಕೈಗುಣವೇ ಹಾಗೆ ಅಚ್ಚು, ನೋಡಿದ್ಯಾ ನೆನ್ನೆ ನೀನು ಎಷ್ಟೆಲ್ಲ ಅಳ್ತಾ ಇದ್ದೆ, ಈಗ ನೋಡು ಆರಾಮಾಗಿ ಓಡಾಡಬಹುದು ಎನ್ನುವ ಆಕೆಯ ಮಾತಿಗೆ ಹೌದೆನ್ನುವ ಐಕ್ಯ, ಸ್ವಲ್ಪ ಮಾತ್ರ ನೋವಿದೆ ಅಷ್ಟೇ, ಹಾಗಾದರೆ ನಾನು ಮೊದಲು ಬ್ರಷ್ ಮಾಡಿ ಮುಖ ತೊಳೆದು ಬರ್ತೀನಿ ಅಕ್ಕ ಎನ್ನುತ್ತಾ ನಿಧಾನವಾಗಿ ಆಚೆಗೆ ಹೋದರೆ, ಈಗ ಬೆಳಕು ಹರಿತಾವ ನಿಂಗೆ? ಆಗಲೇ ಸೂರ್ಯ ನೆತ್ತಿ ಮ್ಯಾಕೆ ಬಂದವನೇ. ಟೇಮು ಎಷ್ಟಾಗದೆ ಅಂತ ಗೊತ್ತಾ? ಆಗಲೇ 8 ಗಂಟೆ ಆಗದೆ. ನಮ್ಮನೇಲಿ ಹೆಣ್ಣು ಮಕ್ಕಳೆಲ್ಲ ಬೇಗ ಬೇಗ ಹೇಳ್ಬೇಕು ಗೊತ್ತಾಯ್ತಾ? ಮೊದಲು ಹೋಗಿ ಮುಖ ತೊಳ್ಕೊಂಡು ಬಾ ಎಂದು ಬಿರುಸಾಗಿ ನುಡಿಯುವ ಅಜ್ಜಿಯ ಮಾತಿಗೆ ಮೂತಿ ತಿರುವಿದ ಐಕ್ಯ, ಹೊಸ ಜಾಗದಲ್ಲಿ ತಡವಾಗಿ ನಿದ್ರೆ ಬಂತು, ಅದಕ್ಕೆ ನಾನು ಎದ್ದಿದ್ದು ಕೂಡ ತಡವಾಗಿ ಹೋಯಿತು ಎಂದುಕೊಂಡು ಬಚ್ಚಲು ಮನೆಯವರೆಗೂ ಸ್ವಲ್ಪ ಕುಂಟುತ್ತಲೇ ಹೋಗಿ ಬಾಗಿಲನ್ನು ಸ್ವಲ್ಪ ತಳ್ಳಿ ನೋಡಿ, ಓ ಯಾರೋ ಸ್ನಾನ ಮಾಡ್ತಾ ಇದ್ದಾರೆ ಅನಿಸುತ್ತೆ, ಮತ್ತೆ ಹೋಗಿ ಮುಖ ತೊಳಿತೀನಿ ಎಂದು ವಾಪಸ್ ಬಂದರೆ, ಯಾರೋ ಅಲ್ಲಕ್ಕಂತೆ ನಿನ್ನ ಗಂಡ ಸ್ನಾನ ಮಾಡ್ತಾವನೆ, ಹೋಗಿ ಅವನಿಗೆ ಬೆನ್ನು ತಿಕ್ಕಿ ಕೊಟ್ಟು ಮುಖ ತೊಳ್ಕೊಂಡು ಬಾ, ಆಮೇಲೆ ನೀನು ಸ್ನಾನ ಮಾಡಬಹುದು ಎನ್ನುವ ಅಜ್ಜಿಯ ಮಾತಿಗೆ ದಂಗಾದ ಐಕ್ಯ, ಪರವಾಗಿಲ್ಲ ಬಿಡಿ, ಮೊದಲು ಅವರು ಸ್ನಾನ ಮುಗಿಸಿಕೊಂಡು ಬರಲಿ, ಆಮೇಲೆ ನಾನು ಮುಖವನ್ನು ತೊಳೆದ್ರೂ ಸಾಕು ಎನ್ನುತ್ತಾ ಮನೆಯೊಳಗೆ ಹೋಗಲು ನೋಡುವಾಗ ಅವಳ ಕೈ ಹಿಡಿದು ತಡೆಯುವ ಅಜ್ಜಿ, ಇದ್ಯಾಕಮ್ಮಿ ಹಿಂಗೆ ನಿಂತ್ಬಿಟ್ಟೆ, ನಾನು ಹೇಳಿದ್ದು ಕೇಳಿಲ್ವ ನಿಂಗೆ, ಅಲ್ಲಿ ನಿನ್ನ ಗಂಡ ಕಾಯ್ತಾವನೆ, ಬಿರ್ನೆ ಹೋಗಿ ಬೆನ್ನು ತಿಕ್ಕು ಎನ್ನುವ ಅಜ್ಜಿಯ ಮಾತನ್ನು ಕೇಳಿದರೂ ಅವಳು ಅಲ್ಲಿಯೇ ನಿಂತರೆ, ವಾ ಇದ್ಯಾಕವ ಹಿಂಗೆ ಮುಖ ನೋಡ್ತಾ ಇದೀಯಾ, ಅವನು ನಿನ್ನ ಗಂಡ ತಾನೇ, ಈ ತಾಳಿನ ಅವನೇ ಕಟ್ಟವನೇ ತಾನೇ, ಮತ್ತ್ಯಾಕೆ ಹಿಂಗೆ ನಿಂತ್ಬಿಟ್ಟೆ, ಬಿರ್ನೆ ಹೋಗು, ಇನ್ನು ನಾವೆಲ್ಲ ಹೊಲದ ಕಡೆಗೆ ಹೋಗಬೇಕು ಎನ್ನುತ್ತಲೇ ಅವಳ ಕೈ ಹಿಡಿದು ಎಳೆದುಕೊಂಡು ಹೋಗಿ ಬಚ್ಚಲಿಗೆ ತಳ್ಳಿತ್ತು. ಅನಿರೀಕ್ಷಿತವಾಗಿ ಬಾಗಿಲು ತೆರೆದ ಸದ್ದಿಗೆ ಶೌರ್ಯ ಅಯ್ಯೋ ಅಮ್ಮ ಎಂದು ಕಿರುಚಿದರೆ, ಅಜ್ಜಿಯ ಈ ನಡೆಯಿಂದ ಐಕ್ಯ ಕೂಡ ಕಿರುಚಿದ್ದಳು. ಸಾಲದಕ್ಕೆ ಅಜ್ಜಿ ತಳ್ಳಿದ ಬಿರುಸಿಗೆ ಬಚ್ಚಲು ತುಂಬ ಹರಡಿದ್ದ ಸೋಪಿನ ನೊರೆಯ ಮೇಲೆ ಕಾಲಿಟ್ಟು ಜಾರಿ ಅವಳು ನೇರವಾಗಿ ಬಿದ್ದದ್ದು ಶೌರ್ಯನ ಮೇಲೆಯೇ. ಒದ್ದೆ ಮುದ್ದೆಯಾಗಿದ್ದ ಶೌರ್ಯ ಬಚ್ಚಲಿನ ನೆಲದ ಮೇಲೆ, ಅವನ ಮೇಲೆ ಐಕ್ಯ. ತಕ್ಷಣ ನಡೆದ ಘಟನೆಯಿಂದ ಇಬ್ಬರೂ ಗಾಬರಿಯಾಗಿದ್ದಾರೆ. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ.